ಸಮಸ್ತ ಕೇಳುಗರಿಗೆ ಓದುವ ಪ್ರೀತಿಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನೀಗ KP ಪೂರ್ಣಚಂದ್ರ ತೇಜಸ್ವಿರವರ ಪಾಕಕ್ರಾಂತಿ ಮತ್ತು ಇತರ ಕಥೆಗಳನ್ನು ಓದ್ತಾ ಇದ್ದೀನಿ. ಅದರಲ್ಲಿ ಮೊದಲನೇ ಕತೆ ಪಾಕಕ್ರಾಂತಿ ಭಾಗ 3. ನನ್ನ ವಿಜ್ಞಾನಿ ಮಿತ್ರ ಒಂದು ಗುಟುಕು ಕಾಫಿ ಕುಡಿದವನೇ ಫಾಲಿಡಾಲ್ ಕುಡಿದವನಂತೆ ಮುಖ ಮಾಡಿ ತಲೆ ತಪ್ಪಿಸಿಕೊಂಡು ಓಡಿ ಹೋದುದನ್ನು ನೋಡಿ ಇವನೊಬ್ಬ ಕ್ರಾಂತಿ ವಿರೋಧಿ ಪ್ರತಿಗಾಮಿ ಎಂದು ತೀರ್ಮಾನಿಸಿದೆ. ಏಕೆಂದರೆ ಕಾಫಿ ಚೆನ್ನಾಗಿಲ್ಲದಿದ್ದರೆ ಅದನ್ನು ನೇರವಾಗಿ ಹೇಳಿ ಕುಳಿತುಕೊಂಡು ಚರ್ಚಿಸಬಹುದಿತ್ತು. ಅದನ್ನು ಕುಡಿಯಲರ್ಹವಾಗಿ ಮಾಡಲು ಪ್ರಯೋಗಗಳನ್ನು ಮಾಡಬಹುದಿತ್ತು. ಹೋಮಿಯೋಪತಿ ಚಿಕಿತ್ಸೆ ಜ್ಞಾಪಿಸಿಕೊಂಡು ಹೇಳಿದ್ದು ಸುಳ್ಳೇ ಇರಬಹುದು. ಏಕೆಂದರೆ ನಮ್ಮಲ್ಲಿಗೆ ಬರುವ ಮೊದಲೇ ಕಾಫಿ ಕುಡಿದು ಬಂದಿದ್ದೇನೆಂದು ಅವನೇ ಹೇಳಿದ್ದ. ಹಾಲು ಸಕ್ಕರೆ ಹಾಕಿದ್ದ ಬೆರಕೆ ಕಾಫಿ ಕುಡಿಯುತ್ತಾ ಜ್ಞಾಪಕಕ್ಕೆ ಬರದಿದ್ದ ಹೋಮಿಯೋಪತಿ ಚಿಕಿತ್ಸೆ ನನ್ನ ಕರಿಯ ಫಾರಿನ್ ಕಾಫಿ ಕುಡಿಯುತ್ತಾ ಮಾತ್ರ ಹಠಾತ್ತನೆ ಜ್ಞಾಪಕಕ್ಕೆ ಬಂತೆ. ಇಲ್ಲಿ ಇದ್ದರೆ ನನ್ನ ಪಾಕಕ್ರಾಂತಿಯ ಪ್ರಯೋಗಗಳಿಗೆಲ್ಲ ಯಜ್ಞ ಪಶು ಆಗಬೇಕಾಗುತ್ತದೆಂದು ಹೆದರೆ ಅವನು ಓಡಿದ್ದಿರಬೇಕು. ಕ್ರಾಂತಿಕಾರಿಗಳಿಗೆ ಇಂಥ ಒಂದೆರಡು ಪ್ರತಿಗಾಮಿಗಳ ತೊಂದರೆ ಸಾಧಾರಣವಾಗಿ ಇದ್ದೇ ಇರುತ್ತೆ ಎಂದು ಅಂದುಕೊಂಡೆ. ಆದರೆ ನಾನು ನಮ್ಮ ನಾಯಿ ಮರಿಗೆ ಊಟ ಹಾಕಿದಾಗಲೇ ನನಗೆ ಗೊತ್ತಾಗಿದ್ದು ನನ್ನ ಸುತ್ತಮುತ್ತ ಬರೀ ಪ್ರತಿಗಾಮಿಗಳೇ ತುಂಬಿ ಹೋಗಿದ್ದಾರೆಂದು. ನಾಯಿ ಮರಿಯನ್ನು ಕರೆದು ಅದರ ತಟ್ಟೆಗೆ ಅನ್ನ ಹಾಕಿದಾಗ ಅದು ಎಂದಿನಂತೆ ಗಬಗಬ ಊಟ ಮಾಡದೆ ಅನ್ನವನ್ನು ಒಂದೆರಡು ಸಾರಿ ಮೂಸಿ ನೋಡಿತು. 2 ನಿಮಿಷ ನಿಂತುಕೊಂಡು ಗಾಢವಾಗಿ ಆಲೋಚನೆ ಮಾಡಿತು. ಜೀವನವೆಲ್ಲ ನಶ್ವರ ಕ್ಷಣಿಕ ಎಂದು ಅದಕ್ಕೆ ವೈರಾಗ್ಯ ಬೋಧನೆಯಾಯ್ತೋ ಏನೋ. ಊಟ ಮಾಡದೆ ನೆಟ್ಟಗೆ ಹೋಗಿ ಮರದ ನೆರಳಿನಲ್ಲಿ ಕುಳಿತುಕೊಂಡಿತು. ಅನ್ನದ ಬಗ್ಗೆ ಅದಕ್ಕಿದ್ದ ನಿರಾಸಕ್ತಿ ನೋಡಿ ನನಗೆ ಗಾಬರಿಯಾಯಿತು. ಕೊನೆ ಪಕ್ಷ ಕಾಫಿಯನ್ನು ಒಂದು ಗುಟುಕಾದರೂ ಚಪ್ಪರಿಸಿದ ನನ್ನ ವಿಜ್ಞಾನಿ ಮಿತ್ರನಂತೆ ರುಚಿ ಸಹ ನೋಡದೆ ಕೇವಲ ವಾಸನೆಯಿಂದಲೇ ನನ್ನ ಪಾಕ ಸಾಮರ್ಥ್ಯದ ಯೋಗ್ಯತೆ ತಿಳಿದುಕೊಂಡು ದೂರ ಹೋಗುವುದೇ? ಆಹಾರದ ರುಚಿಯನ್ನು ಮೂಗಿನಿಂದ ಯಾರಾದರೂ ಪತ್ತೆ ಮಾಡಲು ಸಾಧ್ಯವೇ? ನಾಯಿ ಮರಿಗೆ ಹಾಗಾದರೆ ದೇವರು ಕೊಟ್ಟ ನಾಲಗೆ, ಬಾಯಿ ಇವೆಲ್ಲ ಇರುವುದು ಏಕೆ? ಬರೀ ಬೊಗಳುವುದಕ್ಕೋ? ಭಾಷೆ ಬಾರದ ನಾಯಿ ಮರಿ ಬಳಿ ಈ ವಾದವನ್ನೇ ಮಂಡಿಸುವುದು ಹೇಗೆ? ಕೊಂಚ ಹಸಿವಾದರೆ ತಾನಾಗೆ ಊಟ ಮಾಡುತ್ತೆ ಎಂದು ಅರ್ಧ ಗಂಟೆ ತಡೆದು ನೋಡಿದೆ. ಏನೂ ಪ್ರಯೋಜನವಾಗಲಿಲ್ಲ. ಮರದ ನೆರಳಲ್ಲಿ ಕುಳಿತಿದ್ದ ನಾಯಿ ಮರಿ ಆಹಾರದ ಬಗ್ಗೆ ಸಂಪೂರ್ಣ ನಿರ್ಲಕ್ಷ್ಯ ತೋರಿ ಮಲಗಿ ನಿದ್ದೆ ಮಾಡುತ್ತಾ ಇತ್ತು. ಅದರ ತಟ್ಟೆಯ ಅನ್ನಕ್ಕೆ ಅಂಥ ಅಸಹ್ಯ ವಾಸನೆ ಏನಾದರೂ ಇದೆಯಾ? ಮೂಸಿ ನೋಡಿ ಪರೀಕ್ಷಿಸಿದೆ. ತಟ್ಟೆಗೆ ಹಾಕಿಲ್ಲದಿದ್ದರೆ ರುಚಿಯನ್ನು ಸಹ ಪರೀಕ್ಷಿಸಬಹುದಿತ್ತು. ನನ್ನ ಮೂಗಿಗಂತೂ ಅನ್ನದಲ್ಲಿ ಅಂಥ ತಿರಸ್ಕಾರಾರ್ಹವಾದ ವಾಸನೆ ಕಾಣಲಿಲ್ಲ. ಕುಕ್ಕರಿನ ಗ್ಯಾಸ್ಕೆಟ್ ಸುಟ್ಟಿದ್ದರಿಂದ ಅನ್ನಕ್ಕೂ ರಬ್ಬರ್ ಸುಟ್ಟ ವಾಸನೆ ಕೊಂಚ ಅಂಟಿಕೊಂಡಿದ್ದಿರಬಹುದೇನೋ. ಅಥವಾ ಒಂದು ದಿನ ಹಳೆಯದಾದ ಸಾರು ಆಗಿದ್ದರಿಂದ ಈ ಮರಿ ಹೇಗೋ ಡೇಟ್ ಆಫ್ ಮ್ಯಾನುಫ್ಯಾಕ್ಚರ್ ತಿಳಿದುಬಿಟ್ಟಿತ್ತು. ಅದೇನೇ ಇರಲಿ, ಇಷ್ಟಕ್ಕೆಲ್ಲ ಅದು ಊಟವೇ ಬೇಡವೆಂದು ತಿರಸ್ಕರಿಸಿ ಹೋಗಿ ಮರದ ನೆರಳಲ್ಲಿ ಕುಳಿತುಕೊಂಡಿದ್ದು ಅಸಮರ್ಥನೀಯ. ದುರ್ವಾಸನೆ ಹೊಡೆಯುವ ಕೊಳೆತ ಇಲಿ ಕಪ್ಪೆಗಳನ್ನೆಲ್ಲ ಇದು ಹುಡುಕಿ ಮನೆಯೊಳಗೆ ತಂದು ತಿನ್ನುವುದನ್ನು ಎಷ್ಟೋ ಸಾರಿ ನಾನು ನೋಡಿದ್ದೇನೆ. ಅಷ್ಟೇನು, ನಮ್ಮ ಮನೆಯ ವರಾಂಡದ ದೀಪಕ್ಕೆ ರಾತ್ರಿ ಬಂದು ಡಿಕ್ಕಿ ಹೊಡೆದು ಕೆಳಗೆ ಬೀಳುವ ದುಂಬಿ ಮಿಡತೆಗಳನ್ನೆಲ್ಲ ಇದು ದೀಪದ ಕೆಳಗೆ ಹೊಂಚು ಹಾಕುತ್ತಾ ಕುಳಿತಿದ್ದು
ಬಿದ್ದ ಕೂಡಲೇ ಗಬಕ್ಕನೆ ಹಿಡಿದು ಸಂಡಿಗೆ ತಿಂದ ಹಾಗೆ ಕುರುಂ ಕುರುಂ ಎಂದು ಅಗಿಯುತ್ತಾ ತಿಂದದ್ದನ್ನು ನೋಡಿದ್ದೇನೆ. ಹಾಗಾದರೆ ಊಟ ಇದಕ್ಕೆ ಕ್ರಿಮಿಕೀಟಗಳಿಗಿಂತ ಕೀಳಾಯ್ತೆ? ನಮ್ಮ ಮನೆ ಎಂದರೆ ಇದೇನು 5 ಸ್ಟಾರ್ ಹೋಟೆಲ್ ಎಂದು ತಿಳಿದಿದೆಯಾ? ಅಥವಾ ದುಡ್ಡು ಕೊಟ್ಟು ಊಟ ಮಾಡುತ್ತಿದೆಯಾ? ನಾನು ದುಡ್ಡು ಕೊಟ್ಟು ತಂದ ಜಾತಿ ನಾಯಿ ಮರಿ ಅಲ್ಲದಿದ್ದರೆ ಇದನ್ನು ಮನೆಯಿಂದಲೇ ಒದ್ದೋಡಿಸಿ ಬಿಡುತ್ತಿದ್ದೆ. ಅಷ್ಟೊಂದು ಕೋಪ ಬಂದಿತು ನನಗೆ. ನನ್ನ ಮಕ್ಕಳಿಬ್ಬರು ರಜೆಯಲ್ಲಿ ಬಂದಾಗ ಇದಕ್ಕೆ ತಲೆ ಸವರಿ ಉಪಚಾರ ಮಾಡಿ ಇದಕ್ಕೆ ತುಂಬ ಅಹಂಕಾರ ಬಂದಿದೆ ಎಂದುಕೊಂಡೆ. ಏನೇ ಆಗಲಿ ಇನ್ನೊಮ್ಮೆ ಪ್ರಯತ್ನ ಮಾಡಿಬಿಡೋಣ ಎಂದು ಕೊಂಚ ಹೊತ್ತು ಕಳೆದ ನಂತರ ಈಗ ಅದಕ್ಕೆ ಹಸಿವಾಗಿರಬಹುದು. ಅನ್ನ ಕಣ್ಣಲ್ಲಿ ನೋಡಿದರೆ ತನ್ನ ನಿರ್ಧಾರದ ಪುನರ್ವಿಮರ್ಶೆ ಮಾಡಬಹುದು ಎಂದು ಅಂದುಕೊಂಡು ಊಟದ ತಟ್ಟೆ ಅದು ಮಲಗಿದ್ದ ಮರದ ಹತ್ತಿರಕ್ಕೆ ತೆಗೆದುಕೊಂಡು ಹೋದೆ. ಈ ಸಾರಿ ಅದು ಊಟದ ವಾಸನೆಯನ್ನು ತೆಗೆದುಕೊಳ್ಳದೆ ದೂರದಿಂದಲೇ ತಟ್ಟೆಯನ್ನು ಅವಲೋಕಿಸಿ ಆ ಮರದ ನೆರಳಿನಿಂದ ಎದ್ದು ಪಕ್ಕದಲ್ಲಿದ್ದ ಇನ್ನೊಂದು ಮರದ ನೆರಳಿಗೆ ಹೋಗಿ ಕುಳಿತಿತು. ಇವನು ಮಾಡಿದ ಊಟ ತಿನ್ನುವುದರ ಬದಲು ಉಪವಾಸ ಸಾಯುವುದೇ ಒಳ್ಳೆಯದೆಂದು ಅದು ದೃಢ ನಿರ್ಧಾರ ಮಾಡಿದ ಹಾಗೆ ಕಂಡಿತು. ಊಟ ಮಾಡಲು ಹೊಲ್ಲದ ಮಕ್ಕಳಿಗೆ ತಾಯಂದಿರು ಏನೇನೋ ಉಪಾಯ ಮಾಡಿ, ಕತೆ ಹೇಳಿ, ಗಾಬರಿ ಮಾಡಿ, ಹೆದರಿಸಿ ಅನ್ನದ ತುತ್ತು ನುಂಗಿಸುವುದನ್ನು ನೋಡಿದ್ದೇನೆ. ಆದರೆ ನಾಯಿ ಮರಿಗಳಿಗೆಲ್ಲ ಮೊಂಡು ಹಿಡಿದರೆ ಕತೆ ಹೇಳಲಾದೀತೆ. ಅಲ್ಲದೆ ಈ ನಾಯಿ ಮರಿಗೆ ಈಚೆಗೆ ನಮ್ಮ ಕಾನೂನಿನಲ್ಲಿ ಆಗಿರುವ ಸತ್ಯಾಗ್ರಹವೆಂದು ಆಮರಣಾಂತ ಉಪವಾಸ ಮಾಡಿದರೂ ಪೊಲೀಸರು ಆತ್ಮಹತ್ಯೆ ಪ್ರಯತ್ನ ಎಂದೇ ಪರಿಗಣಿಸಿ ಅರೆಸ್ಟ್ ಮಾಡಿ ಆಸ್ಪತ್ರೆಗೆ ಸೇರಿಸಿ ಗ್ಲೂಕೋಸ್ ಡ್ರಿಪ್ಸ್ ಹಾಕಿಸ್ತಾರೆ. ಆರೋಗ್ಯ ನೆಟ್ಟಗಾದ ಮೇಲೆ ಆತ್ಮಹತ್ಯೆ ಪ್ರಯತ್ನ ಎಂದು ಕೋರ್ಟಿನಲ್ಲಿ ಕೇಸ್ ಹಾಕುತ್ತಾರೆ. NT ರಾಮರಾವ್ ಅಂತ ಪ್ರಸಿದ್ಧ ಪುರುಷರಿಗೆ ಉಪವಾಸ ಸಾಯಲು ಅವಕಾಶ ಕೊಡದೆ ಅರೆಸ್ಟ್ ಮಾಡಿರಬೇಕಾದರೆ ಈ ನಾಯಿ ಮರಿ ಯಾವ ಮಹಾ? ಅಥವಾ ಈ ನಾಯಿ ಮರಿ ನಮ್ಮ ವಿಜ್ಞಾನಿ ಮಿತ್ರನ ತರ ಯಾವುದಾದರೂ ಹೋಮಿಯೋಪತಿ ಚಿಕಿತ್ಸೆ ಜ್ಞಾಪಿಸಿಕೊಂಡಿತೋ? ತಟ್ಟೆ ಹಿಡಿದು ನಿಂತಿದ್ದ ನನಗೆ ಅನೇಕ ಯೋಚನೆಗಳು ಬಂದವು. ಒಂದು ಸಣ್ಣ ಪಾಕಕ್ರಾಂತಿ ಮಾಡ ಹೋದ ನನಗೆ ಇಷ್ಟೊಂದು ಪ್ರತಿಭಟನೆ ಒಳಸಂಚುಗಳು ಎದುರಾದರೆ ಇನ್ನು ಲೆನಿನ್, ಸ್ಟಾಲಿನ್, ಮಾವೋ ಅವರಿಗೆಲ್ಲ ಏನಾಗಿರಬೇಕು? ಇದನ್ನೆಲ್ಲ ಯೋಚಿಸಿ ಈ ನಾಯಿ ಮರಿ ಸತ್ತು ಹುತಾತ್ಮ ಆಗದ ಹಾಗೆ ನೋಡಿಕೊಳ್ಳಬೇಕೆಂದು ತೀರ್ಮಾನಿಸಿದೆ. ಅದು ಕುಳಿತಿದ್ದ ಇನ್ನೊಂದು ಮರದ ನೆರಳಿಗೂ ತಟ್ಟೆ ತೆಗೆದುಕೊಂಡು ಹೊರಟೆ. ನಾಯಿ ಮರಿಯ ದಿಕ್ಕಿನಲ್ಲಿ 4 ಹೆಜ್ಜೆ ಹಾಕಿದ ಕೂಡಲೇ ನಾಯಿ ಮರಿ ಅಲ್ಲಿಂದ ಎದ್ದು ತುಂಬಾ ದೂರ ಇದ್ದ ಮರವೊಂದರ ನೆರಳಿನ ಕಡೆಗೆ ಓಡಿ ಹೋಯಿತು. ಅದಕ್ಕೆ ನನ್ನ ಅಡಿಗೆಯನ್ನು ಕಣ್ಣಿಂದ ನೋಡುವುದು ಸಹ ಅಸಹನೀಯವಾಗಿತ್ತು. ಅಲ್ಲಿಗೂ ತಟ್ಟೆ ಒಯ್ದಿದ್ದರೆ ಅದು ದೇಶಾಂತರ ಓಡಿ ಹೋಗುತ್ತಿತ್ತೋ ಏನು? ಬರೀ ಅನ್ನಕ್ಕೆ ಒಂದು ನಾಯಿ ಇಷ್ಟೊಂದು ಹೆದರಿದರೆ ಇನ್ನು ಇದು ಕಳ್ಳ ಕಾಕರಿಂದ ಮನೆಯನ್ನು ರಕ್ಷಿಸುವುದು ನಿಜವೇ? ಕಳ್ಳರಿಗೆ ಮನೆ ನುಗ್ಗಲು ಕತ್ತಿ, ಕೋವಿ, ದೊಣ್ಣೆ ಇತ್ಯಾದಿ ಯಾವ ಆಯುಧದ ಅಗತ್ಯವೂ ಇರಲಿಲ್ಲ. ಸುಮ್ಮನೆ ಭಿಕ್ಷುಕರ ತರ ಒಂದು ಅನ್ನದ ತಟ್ಟೆ ಹಿಡಿದುಕೊಂಡು ಬಂದರೂ ಸಾಕು, ಈ ನಾಯಿ ಬಾಲ ಮುದರಿಕೊಂಡು ಪಲಾಯನ ಮಾಡುತ್ತದೆ. ನನ್ನ ಅಡುಗೆಯ ಶಕ್ತಿ ಸಾಮರ್ಥ್ಯಗಳನ್ನು ನೋಡಿ ನನಗೆ ಆಶ್ಚರ್ಯ, ಗಾಬರಿ ಎರಡೂ ಆಯಿತು. ಅನ್ನದ ತಟ್ಟೆ ಅಲ್ಲೇ ಇಟ್ಟರೆ ಕಾಗೆಗಳು ಬಂದು ನಾಯಿ ಊಟ ಖಾಲಿ ಮಾಡುತ್ತವೆಂದು ತಟ್ಟೆ ತಂದು ಒಳಗಿಟ್ಟು ಈ ನಾಯಿ ಮರಿ ಎಷ್ಟು ಹೊತ್ತು ಹಸಿದುಕೊಂಡು ಇರುತ್ತದೋ ನೋಡೇ ಬಿಡೋಣ ಎಂದು ನಿರ್ಧರಿಸಿದೆ. ಅನ್ನದ ತಟ್ಟೆ ದೃಷ್ಟಿ ದೂರವಾದೊಡನೆ ನಾಯಿ ಮರಿ ಧೈರ್ಯವಾಗಿ ಬಂದು ಮನೆ ಮೆಟ್ಟಲೆದರು ಮಲಗಿ ನಿದ್ದೆ ಮಾಡತೊಡಗಿತು. ಮಧ್ಯಾಹ್ನದ ಮೇಲೆ ಈಗಲಾದರೂ ಹಸಿದಿರಬಹುದೇನೋ ಎಂದು
ಹಳೆ ಅನ್ನವನ್ನೆಲ್ಲ ಕೆರೆಗೆ ಚೆಲ್ಲಿ ಹೊಸದಾಗಿ ಅನ್ನ ಕಲೆಸಿ ಅನ್ನದ ಮೇಲೆ ಒಂದು ಚಮಚ ತುಪ್ಪ ಸುರಿದು ಮಲಗಿ ನಿದ್ದೆ ಹೊಡೆಯುತ್ತಿದ್ದ ನಾಯಿ ಮರಿ ಬಳಿಗೆ ತೆಗೆದುಕೊಂಡು ಹೋದೆ. ತಟ್ಟೆ ಸದ್ದಾದೊಡನೆ ದುಸ್ವಪ್ನ ಬಿದ್ದಂತೆ ಎದ್ದು ಕುಳಿತು ನಿದ್ದೆಗಣ್ಣಿನಲ್ಲಿ ಅನ್ನದತ್ತ ನೋಡಿತು. ಅದು ಓಡಿ ಹೋಗದುದನ್ನು ನೋಡಿ ಹಸಿವಾಗಿರುವುದರಿಂದ ಈ ಸಾರಿ ಗಟ್ಟಿ ಮನಸ್ಸು ಮಾಡಿ ಊಟ ಮಾಡಬಹುದೆಂದು ಊಹಿಸಿದೆ. ಆದರೆ ಅದು ಅನ್ನಕ್ಕೆ ಬಾಯಿ ಹಾಕದೆ ನನ್ನ ಮುಖ ನೋಡಿ ಕೊಂಚ ಹೊತ್ತು ಯೋಚಿಸಿ 2 ಹೆಜ್ಜೆ ಪಕ್ಕಕ್ಕೆ ಹೋಗಿ ಅಲ್ಲಿ ಬೆಳೆದಿದ್ದ ಗರಿಕೆ ಹುಲ್ಲಿನ ಚಿಗುರನ್ನು ಕಿತ್ತು ತಿಂದಿತು. ಕುರಿ ದನಗಳ ತರ ನಾಯಿ ಹುಲ್ಲು ಮೇಯುವುದನ್ನು ನೋಡಿ ಆಶ್ಚರ್ಯವಾಯಿತು. ಊಟದ ಬಗ್ಗೆ ಅದಕ್ಕಿದ್ದ ತಿರಸ್ಕಾರವನ್ನು ಆಲಕ್ಷಿಸಿ ಮತ್ತೆ ಮತ್ತೆ ತಟ್ಟೆ ಹಿಡಿದು ಬಲಾತ್ಕರಿಸಿದ್ದಕ್ಕೆ ಅದು ಸಂಜ್ಞಾಭಾಷೆಯಲ್ಲಿ ನಿನ್ನ ಊಟಕ್ಕಿಂತ ಹುಲ್ಲು ಮೇಯುವುದು ವಾಸಿ ಎಂದು ತಿಳಿಸುತ್ತಿರುವುದನ್ನು ಕಂಡು ನನಗೆ ರೇಗಿತು. ಇದಕ್ಕೆ ಸ್ವಲ್ಪವಾದರೂ ಬುದ್ಧಿಗಿದ್ದಿ ಇದೆಯಾ? ಊಟ ಬೇಡದಿದ್ದರೆ ಉಪವಾಸ ಸಾಯಲಿ. ಆದರೆ ಈ ರೀತಿ ಕಣ್ಣೆದುರುಗಿದ್ದ ಊಟ ತಿರಸ್ಕರಿಸಿ ಹುಲ್ಲು ತಿಂದು ಅವಮಾನ ಮಾಡುವುದೆಂದರೇನು? ಸ್ವಲ್ಪವಾದರೂ ಟೇಬಲ್ ಮ್ಯಾನಸ್ ಇದೆಯಾ? ಇದಂತೂ ನಾಯಿ ಮರಿಯ ಉದ್ದೇಶಪೂರ್ವಕ ವರ್ತನೆ ಅನ್ನುವುದರಲ್ಲಿ ಅನುಮಾನವೇ ಇರಲಿಲ್ಲ. ಇಂಥ ಕೆಟ್ಟ ನಾಯಿ ಮರಿಗೆ ಊಟ ಮಾಡುವಂತೆ ಪೂಸಿ ಹೊಡೆಯುವುದು ಮೂರ್ಖತನವೇ ಸರಿ. ಅದನ್ನು ಎಳೆದೊಯ್ದು ಶೆಡ್ಡಿನಲ್ಲಿ ಕಂಬಕ್ಕೆ ಕಟ್ಟಿ ಬಂದೆ. ಅದು ಉಪವಾಸ ಮುಷ್ಕರ ಮಾಡುವಂತಿದ್ದರೆ ಅದು ಅಸಲಿ ಉಪವಾಸ ಮುಷ್ಕರ ಆಗಿರಬೇಕು. ಅದು ಬಿಟ್ಟು ನನ್ನೆದುರು ಉಪವಾಸದ ನಾಟಕ ಆಡಿ ಆಮೇಲೆ ಅಲ್ಲೇ ಇಲ್ಲಿ ಹೋಗಿ ಸಿಕ್ಕಿದ್ದ ಸತ್ತಿದ್ದ ಕೊಳೆತಿದ್ದು ಹುಳಿತಿದ್ದು ತಿಂದು ಬಂದರೆ ಅದನ್ನು ಆಮರಣಾಂತ ಉಪವಾಸ ಎನ್ನುತ್ತಾರೆಯೇ? ನಮ್ಮ ರಾಜಕಾರಣಿಗಳು ಮಾಡುವ ಉಪವಾಸದ ನಾಟಕಕ್ಕೂ ನಾಯಿ ಮರಿ ಪ್ರತಿಭಟನೆಗೂ ಏನು ವ್ಯತ್ಯಾಸ ಇರುತ್ತೆ ಆಗ? ಅದನ್ನು ಶೆಡ್ಡಿನಲ್ಲಿ ಕಟ್ಟುತ್ತಾ ನನಗೂ ಒಂದು ಯೋಚನೆ ಬಂತು. ಈ ಮರಿಗೆ ರುಚಿಗಿಂತ ವಾಸನೆಯ ಮುಖ್ಯ ಎಂದಾದರೆ ಯಾಕೆ ಅನ್ನಕ್ಕೂ ವಾಸನೆ ಬರುವಂತೆ ಮಾಡಬಾರದು ಎಂದು. ಆದರೆ ವಾಸನೆಯಲ್ಲಿ ಬೇಕಾದಷ್ಟು ತರ ಇದೆ. ಈ ನಾಯಿ ಮರಿ ಕೊಳೆತ ಕಪ್ಪೆ ಇಲಿ ತಿನ್ನುವುದಾದರೆ ಅದಕ್ಕೆ ಈ ತರದ ದುರ್ವಾಸನೆ ಇಷ್ಟ ಎಂದಾಯಿತು. ಆದರೆ ನಾನು ಕೊಳೆತ ಕಪ್ಪೆ ಇಲಿಗಳನ್ನು ತರುವುದು ಎಲ್ಲಿಂದ? ನಾಯಿ ಮರಿ ಏನೋ ವಾಸನೆಯಲ್ಲಿ ಪತ್ತೆ ಮಾಡುತ್ತೆ, ನನಗೆ ಸಾಧ್ಯವೇ? ನಾನು ತುಂಬಾ ಯೋಚನೆ ಮಾಡಿ ಕೊನೆಗೆ ಬೇರೆ ಅಂಗಡಿಯಲ್ಲಿ ದೊರೆಯುವ ಒಣಮೀನು ತಂದು ಪ್ರಯೋಗ ಮಾಡಿ ನೋಡುವುದೆಂದು ನಿರ್ಧರಿಸಿದೆ. ಏಕೆಂದರೆ ವಾಸನೆಯಲ್ಲಿ ಅದು ಕೊಳೆತ ಇಲಿ ಕಪ್ಪೆಗಳನ್ನು ಮೀರಿಸುತ್ತಿತ್ತು. ಅದನ್ನು ಎಣ್ಣೆ ಹಾಕಿ ಹೆಂಚಿನ ಮೇಲೆ ಹುರಿದರೆ ಇಡೀ ತಾಲೂಕಿನ ನಾಯಿಗಳೆಲ್ಲ ನನ್ನ ಮನೆ ಎದುರು ಕ್ಯೂ ನಿಲ್ಲುವುದರಲ್ಲಿ ಸಂಶಯ ಇರಲಿಲ್ಲ. ಆದರೆ ದುರ್ವಾಸನೆ ಎದುರು ನಾಯಿ ಮರಿಯ ಮೊಂಡಾಟ ನಡೆಯುವುದೇ ಇಲ್ಲ ಎಂದು ಯೋಚಿಸಿದೆ. ಧನ್ಯವಾದಗಳು.